ಮ್ಯಾಂಗೋ ಪಿಕಲ್ ಮಾಡಲು ಮೊದಲಿಗೆ ಮ್ಯಾಂಗೋವನ್ನು ಒಂದೆರಡು ನಿಮಿಷ ನೀರಲ್ಲಿ ಹಾಕಿಡಬೇಕು. ಅದು ಚೆನ್ನಾಗಿ ನೆಂದ ನಂತರ ಕೈಯಿಂದ ಚೆನ್ನಾಗಿ ಈ ಥರ ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ಅದಕ್ಕಿರೋ ಅಂಟು ಅಥವಾ ಏನಾದರೂ ಗಮ್ ಥರದ್ದು ಎಲ್ಲ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವುದಾದ್ರೂ ಚೆನ್ನಾಗಿಲ್ಲ ಅಂದರೆ ಅದನ್ನು ಹಾಕಬೇಡಿ, ಕಟ್ಟಾಗಿರೋದು. ಇವಾಗ ತುಂಬ ಚೆನ್ನಾಗಿರುತ್ತಲ್ವ ಅದನ್ನು ಮಾತ್ರ ಹಾಕಿ, ನೀರಿನ ಅಂಶ ಇಲ್ಲದೆ ಇರೋ ಥರ ಒಂದು ಬಟ್ಟೆ ಸಹಾಯದಿಂದ ಎಲ್ಲದನ್ನು ಚೆನ್ನಾಗಿ ಒರೆಸ್ಕೊಂಡು ಡ್ರೈ ಮಾಡ್ಕೋಬೇಕು. ಇವಾಗೆಲ್ಲ ಡ್ರೈ ಆಗಿದೆ. ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೇಕು. ಈ ಬೀಜಗಳನ್ನು ನಾವು ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡು 5 ಬೌಲ್ ಮಾವಿನಕಾಯಿ, ಕಟ್ ಮಾಡಿರೋ ಮಾವಿನಕಾಯಿ, ಟೋಟಲ್ 5 ಕಪ್ಪನ್ನು ಹಾಕಿದ್ದೀನಿ. ಅದಕ್ಕೆ 1 ಕಪ್ಪು ಉಪ್ಪು, ನೀವು ಹಳ್ಳುಪ್ಪಾದರೂ ತೊಗೋಬೋದು ಅಥವಾ ಕುಟ್ಟಿದುಪ್ಪಾದರೂ ತೊಗೋಬೋದು. ಇದನ್ನು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಜಗಳನ್ನು ನಾವು ಬೇರೆ ಸಾಂಬಾರಿಗೆ, ರಸಮ್ಗೆಲ್ಲ ಯೂಸ್ ಮಾಡ್ಕೋಬೋದು. ಅರಿಶಿನ ಅಂದಾಜು ಕಲರ್ ಬರೋದಕ್ಕೋಸ್ಕರ, ನಮಗೆ ಕಲರ್ ಯಾವ ಥರ ಲೈಟ್ ಕಲರ್, ಡಾರ್ಕ್ ಕಲರ್ ಆ ಥರ ಅಂದಾಜಾಗಿ ಸುಮ್ಮನೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಾಕಿ ಮುಚ್ಚಿಡಬೇಕು. ನಾನು ಸ್ಟೀಲ್ ಸೌಟಿಂದ ಕಲಿಸಿದ್ರೂ ಆಮೇಲೆ ಅದನ್ನು ತೆಗೆದುಬಿಡಬೇಕು. ಹುಳಿ ಅಂಶ ಇರೋದರಿಂದ ಎಲ್ಲದಕ್ಕೂ ಪ್ಲಾಸ್ಟಿಕ್ಕೇ ಬೆಟರು. ಸ್ಟೀಲ್ ಆ ಥರ ತೊಗೊಂಡ್ರೆ ಜಂಗ್ ಹಿಡಿಯುತ್ತೆ. ಇವಾಗ ನಾನು ಇದನ್ನು ನೆಕ್ಸ್ಟ್ ಡೇ ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಸ್ವಲ್ಪ ನೀರು ಬಿಟ್ಟಿದೆ ಆಗಲೇ. ಪ್ರತಿದಿನ ಸ್ನಾನ ಮಾಡಿಕೊಂಡು ಇದನ್ನು ಕಲಿಸ್ಬೇಕು. ಇವಾಗ ಇದನ್ನು ಕೆಳಗೆ ಮೇಲೆ ಮಾಡಿ ಇನ್ನೊಂದು ಡೇಗೂ ಅದೇ ಥರ ಇಟ್ಕೊತಾ ಇದ್ದೀನಿ. ಸುಮಾರು 2 ಡೇಸ್ 3 ಡೇಸ್ ಇಟ್ಕೋಬೇಕು. ನಮಗೆ ಮಾವಿನಕಾಯಿ ಮೆತ್ತಗೆ ಎಷ್ಟು ಬೇಕು, ಕೆಲವರಿಗೆ ಗಟ್ಟಿ ಇರೋಕ್ಕೆ ಇಷ್ಟ, ಕೆಲವರಿಗೆ ತುಂಬ ಮೆತ್ತಗಾಗೋಕ್ಕೆ ಇಷ್ಟ. ನಾನು 2 ದಿನ ಅದೇ ಥರ ಮಾಡಿದ್ದೀನಿ. ಪ್ರತಿದಿನ ಕಲಿಸ್ಬಿಟ್ಟು ಮತ್ತೆ ಇಟ್ಕೊಂಡಿದ್ದೀನಿ. 2 ಡೇಸ್ ಆದ ನಂತರ ನನಗೆ ಇದು ಮೆತ್ತಗೆ ಸಾಕು ಅನಿಸಿದೆ ನನಗೆ. ಸೊ ಹಾಗಾಗಿ ಇದಕ್ಕೆ ಬಂದ್ಬಿಟ್ಟು ಸಾಸಿವೆನ ಆ್ಯಡ್ ಮಾಡ್ಕೋಬೇಕು. ಇವಾಗ ಅದೇ ಬೌಲ್, ಯಾವುದಾದ್ರೂ ಅಳತೆ ಮಾಡಿದ್ದೀರಾ ಅದೇ ಬೌಲ್ಗೆ ಅರ್ಧ ಸಾಸಿವೆ, 2 ಸ್ಪೂನ್ ಆಗೋಷ್ಟು ಮೆಂತೆ, ಎಲ್ಲದನ್ನು ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ಸಣ್ಣ ಆಗಿರಬೇಕು, ಯಾವುದೇ ರೀತಿ ತರಿ ಅನ್ನಿಸ್ಬಾರ್ದು. ಇವಾಗ ಇದನ್ನೆಲ್ಲ ಆ ಮಾವಿನಕಾಯಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ನಾನು 3/4 ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಡ ಅಂದರೆ ಅರ್ಧ ಹಾಕ್ಕೋಬೋದು. ಇವಾಗ ಎಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಶೇಂಗಾ ಎಣ್ಣೆನೇ ಬಳಸ್ಕೊತಾ ಇದ್ದೀನಿ. ಹಸಿ ಎಣ್ಣೆ ಯಾವುದೇ ರೀತಿ ಬಿಸಿ ಮಾಡಬಾರ್ದು. ಸುಮಾರು 1 ದೊಡ್ಡ ಗ್ಲಾಸ್ ತುಂಬ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಸಾಸಿವೆ, ಮೆಂತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಸುಮಾರು 2 ದಿನ ಆದರೂ ಬಿಡಬೇಕು. ಇವಾಗ 2 ದಿನ ಆದ ನಂತರ ಕಲರ್ಫುಲ್ ಆಗಿದೆ. ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ರೆಡಿ ಇದೆ. ಇವಾಗ ನಮಗೆ ಡೈಲಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಎಲ್ಲ ಚಟ್ ಅಂದ ನಂತರ ಅದನ್ನು ಆರಲು ಬಿಡಬೇಕು, ಬಿಸಿ ಇರಬಾರ್ದು. ಚೆನ್ನಾಗಿ ಆರಿದ ನಂತರ ನಮಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಮ್ಯಾಂಗೋನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಒಮ್ಮೆಲೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ. ನಮಗೆ ಯಾವಾಗ ಬೇಕಾಗುತ್ತೆ ಆವಾಗವಾಗ ಈ ಥರ ಒಗ್ಗರಣೆ ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬೆಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ಪೂನ್ ಸಹ ಪ್ಲಾಸ್ಟಿಕ್ದೇ ಇರಬೇಕು. ಇವಾಗ ನೋಡ್ತಾ ಇದ್ದೀರಾ, ಟೇಸ್ಟಿ ಆದಂಥ ಮ್ಯಾಂಗೋ ಪಿಕ್ಕಲ್ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.